ಈಗ ನಾವೇನ್ ಮಾಡ್ತಾ ಇದೀವಿ, ರಾಜನ್ ಕಿರೀಟ ಮಾಡ್ತಾ ಇದೀವಿ, ಪ್ರಿನ್ಸ್ ಕಿರೀಟ ಮಾಡ್ತಾ ಇದ್ವಿ. ಪ್ರಿನ್ಸ್ ಕಿರೀಟದ ಜೊತೆಗೆ ಸಮಮಿತಿಯ ಆಕೃತಿಗಳು ಅಂದ್ರೆ ಏನು ತಿಳ್ಕೊಳ್ಳೋಣ ಆಯ್ತಾ. ಸಮಮಿತಿಯ ಆಕೃತಿಗಳು ಹೀಗೆ ಒಂದು ವಸ್ತುವನ್ನ ಅಥವಾ ಒಂದು ಹಾಳೆಯನ್ನ ಎರಡು ಸಮಭಾಗಗಳನ್ನಾಗಿ ಮಾಡುವ ಒಂದು ರೇಖೆಯನ್ನ, ಅಕ್ಷವನ್ನು ನಾವು ಸಮಮಿತಿ ರೇಖೆ ಅಂತ ಕರಿತೀವಿ, ಸಮಮಿತಿ ಅಕ್ಷ ಅಂತ ಕರಿತೀವಿ. ಆಯ್ತಾ. ಇದು ಚೌಕಾಕಾರವಾಗಿದೆ ಅಲ್ವಾ, ನಾಲ್ಕು ಬಾಹುಗಳು ಒಂದೇ ಸಮ ಇದೆ, ನಾಲ್ಕು ಬಾಹುಗಳು ಒಂದೇ ಸಮ ಇದೆ. ಎಷ್ಟು ಸಮಮಿತಿ ಅಕ್ಷಗಳನ್ನು ನಾವು ಇದರಲ್ಲಿ ರಚಿಸಬಹುದು? 4. ಹೇಗೆ ನೋಡಿ, ಇದು ಒಂದು ಸಮಮಿತಿ ಅಕ್ಷ. ಈ ಅಕ್ಷಕ್ಕೆ ಕರೆಕ್ಟ್ ಆಗಿ ನಾವು ಮಡಿಸಿದ್ರೆ ಅಥವಾ ಕಟ್ ಮಾಡಿದ್ರೆ ಎರಡೂ ಭಾಗಗಳು ಸಮವಾಗಿ ಜೋಡಿ ಆಗಬೇಕು, ಜೋಡಿಸ್ಕೋಬೇಕು ಅಲ್ವಾ. ಮತ್ತೆ ಹೀಗೆ ಮಡಿಸಿದ್ರು ಕೂಡ ಸಮ ಆಗುತ್ತೆ ಅಲ್ವಾ. ಆಮೇಲೆ ನಾವು ಓರೆಯಾಗಿ ಮಡಿಸಿದ್ರು ಎರಡೂ ಭಾಗಗಳು ಸಮವಾಗಿದೆ, ಹಾಗಾಗಿ ಇದು ಕೂಡ ಒಂದು ಸಮಮಿತಿ ಅಕ್ಷ ಆಗುತ್ತೆ ಅಲ್ವಾ. ಈ ರೀತಿ ಕೂಡ ಮಡಿಸಿದ್ರು ಸಮಮಿತಿ ಅಕ್ಷ ಆಯ್ತಾ. ಚೌಕಕ್ಕೆ ಎಷ್ಟು ಸಮಮಿತಿ ಅಕ್ಷರಗಳು ಬರ್ತವೆ? 4 ಸಮಮಿತಿ ಅಕ್ಷರಗಳು ಬರ್ತವೆ. ಆಯತಕ್ಕಾದ್ರೆ ಆಯತಕ್ಕೆ 4 ಬಂತ, ಆಯತಕ್ಕೆ 1 ಬಂತ. ನೋಡಿ, ಇದು ಆಯತಕಾರವಾಗಿದೆ ಅಲ್ವಾ, ಇದು ಒಂದು ಸಮಮಿತಿ ಅಕ್ಷ ಆಯ್ತಾ. ಸಮಮಿತಿ ಅಕ್ಷ, ಹಿಂಗೆ ಸಮಮಿತಿ ಅಕ್ಷ. ಓರೆ ಮಡ್ಚಿದ್ರೆ ಅವನು 2ನೇ ಕ್ಲಾಸ್ ಅಲ್ವಾ, ಆ ಸಮಮಿತಿ ಅಕ್ಷದ ಕಲ್ಪನೆಯನ್ನ ಇಲ್ಲ. ನೋಡಿ, ಎರಡೂ ಒಂದಕ್ಕೊಂದು ಕೂಡಿಸ್ಕೋಬೇಕ. ಇದು ಬರಲಿಲ್ಲ ಇಲ್ಲ ಅಂತ ಇದು ಹಿಂಗ್ ಮಡಿಸಿರು ಓರೆ ಮಡಿಸಿರು ಬರಲ್ಲ, ಗೊತ್ತಾಯ್ತಾ. ಹಾಗಾಗಿ ಆಯತಾಕೃತಿಗೆ 2 ಸಮಮಿತಿ ಅಕ್ಷರಗಳು ಬರ್ತವೆ ಅಲ್ವಾ. ಈಗ ನಾವು ಯಾವ್ದಾದ್ರು ಒಂದು ಆಕೃತಿಗಳನ್ನ ಪೇಪರ್ನಲ್ಲಿ ಮಾಡಬೇಕಾದ್ರೆ ಸಮಮಿತಿ ಅಕ್ಷರದ ಆಧಾರದ ಮೇಲೆ ಮಾಡ್ತೀವಿ. ಉದಾಹರಣೆಗೆ ನೋಡಿ, ಇದು ಸಮಮಿತಿ ಅಕ್ಷರವನ್ನು ನಾವು ಕರೆಕ್ಟ್ ಆಗಿ ಎರಡೂ ಭಾಗದಲ್ಲೂ ಒಂದೇ ರೀತಿಯ ಮಡಿಕೆಯನ್ನ ಮಾಡಬೇಕು ನಾವು ಅಲ್ವಾ. ನೋಡಿಲ್ವ, ಸಮಮಿತಿ ಅಕ್ಷರದ ಆಧಾರದ ಮೇಲೆ ನಾವು ಓರೆಗಾಮಿ ಪೇಪರ್ ಕ್ರಾಫ್ಟ್ಗಳನ್ನ ಮಾಡ್ತೀವಿ. ನೋಡಿ, ಹಿಂಗೆ ಬಂತಲ್ವಾ. ಈ ಎಡಭಾಗದಲ್ಲಿ ನಾವು ಹೇಗೆ ಮಡಿಸ್ತೀವೋ ಬಲಭಾಗದಲ್ಲೂ ಕೂಡ ಹಾಗೆ ಮಾಡಿ, ಓಕೆನಾ. ಮತ್ತೆ ಎಡಭಾಗದಲ್ಲಿ ಯಾವ ಪೇಪರ್ ಫೋಲ್ಡರ್ ಅಥವಾ ಮಡಿಕೆಯನ್ನ ಮಾಡ್ತೀವೋ ಬಲಭಾಗದಲ್ಲೂ ಕೂಡ ಅದೇ ತರನೇ ಮಾಡ್ತೀವಿ, ಕರೆಕ್ಟಾ. ಎರಡೂ ಕಡೆ ಒಂದೇ ತರ ಮಡಿಕೆ ನಡೀತಾ ಹೋಗುತ್ತೆ, ಮಡಿಕೆ ಚೊಟ್ಟಾಗಬಾರ್ದು.